ಕಾನೂನುಬದ್ಧವಾಗಿ ನಮ್ಮ ದೇಶದ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು ವಿಚಾರಗಳನ್ನು ಅವ್ರು ತೀರ್ಮಾನ ಮಾಡಿಕೊಳ್ತಾರೆ. ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಅಭ್ಯಾಸ BJP-ಅವರಲ್ಲಿ ಇದೆ. ಅದನ್ನು ನೋಡ್ಕೊಂಡು ಮಾಡಬೇಕಾಗ್ತದೆ. ಅವರಿಗೆ ಮನಸ್ಸಿಗೆ ಬಂದಾಗ ತೀರ್ಮಾನ ಮಾಡ್ತಕ್ಕಂಥದ್ದು ಏನೋ ಒಂದು ಸ್ವಾರ್ಥಕ್ಕೆ ಹುಡುಕ್ತಾ ಇರೋದು ಐ ಥಿಂಕ್ ಇಟ್ಸ್ ನಾಟ್ ಅ ನೈಸ್ ಥಿಂಗ್. ಅದು ಹುಡುಕ್ತಾರೆ BJP-ಅವರು ಇಂಥದ್ದನ್ನ. ಅಲ್ಲೆಲ್ಲ ಕುತ್ಕೊಂಡು ಸಮಾಧಾನದಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಆ ಸಮಾಧಾನ ಕೆಡ್ತಕ್ಕಂಥ ಕೆಲಸವನ್ನ BJP-ಅವರು ಮಾಡ್ತಾರೆ. ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟೈತೆ ಅಂತ ಅವ್ರು ಹೇಳ್ಕೊಂತೀವಿ ಸರ್. ಈ ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟೈತೆ ಯಾರ ಬಂದು ಈ ತರದ ಅದೇ ಯಾರ ಬಂದು ನಮ್ಮ ರಾಮ ಇದಲ್ಲ ಯಾರಮ್ಮ ಶ್ರೀರಾಮ ಎಲ್ಲಿರೋ ರಾಮ ಎಲ್ಲಿ ಅಯೋಧ್ಯ. ಸೊ ಬೇರೆ ಕಡೆ ಎಲ್ಲಿರೋ ರಾಮ ಇಲ್ಲ ರಾಮ ಅಲ್ಲನು. ಏನು ರಾಮನ ಅಡ ಇಟ್ಕೊಂಡಿದಾರಂತ ಅಶೋಕ್ ಮಾನ ಮರ್ಯಾದೆ ಇದೆಯಾ ಅವರಿಗೆ? ಒಬ್ಬ ರಾಜಕಾರಣಿಯಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದವರು, ವಿರೋಧ ಪಕ್ಷದ ನಾಯಕರಾದವರು, ನಾಚಿಕೆ ಆಗೋರು ಅವ್ರಿಗೆ ರಾಮನ ಹೆಸರು ತರೋದಕ್ಕೆ. ಅಶೋಕು ನನಗನ್ಸುತ್ತೆ ಹಿಂದೂ ವಿರೋಧಿ, ಅವರು ರಾಮನ ವಿರೋಧಿ. ನಮ್ಮ ಊರಲ್ಲಿದ್ದಾರೆ ರಾಮನ ಮಾತೆತ್ತಿರ ರಾಮನ ಬೀದಿಗೆ ತರೋದು. ಇಷ್ಟು ದಿವಸ ರಾಮನ ಹೆಸರಲ್ಲಿ ಅಯೋಧ್ಯನ ಹೆಸರಲ್ಲಿ ಆಯಿತು. 30% ಹೋಗಿಲ್ಲಲ್ಲ ಅಯೋಧ್ಯಕ್ಕೆ. BJP-ಅವರು ಓಟ್ ಹಾಕಿದವರು BJP-ಅವರಿಗೆ ಅವರೆಲ್ಲ ದ್ರೋಹಿಗಳಂತ. ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರ ಹೇಳ್ಕೊಂಡು ಇವರೇ ಭಾಷಣ ಮಾಡ್ಕೊಂಡು ಹೋದ್ರಲ್ಲ. ನಾಚಿಕೆ ಆಗಲ್ಲ ಇವರಿಗೆ? ಶೇಮ್ ಅಂತೇವೆ, ನಾಚಿಕೆ ಆಗಬೇಕು. ರಾಜಕಾರಣದೊಳಗೆ ಅಂಬೇಡ್ಕರ್ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು. ಕಾನೂನುಬದ್ಧವಾಗಿ ನಮ್ಮ ದೇಶದ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು ವಿಚಾರಗಳನ್ನು ಅವ್ರು ತೀರ್ಮಾನ ಮಾಡಿಕೊಳ್ತಾರೆ. ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಅಭ್ಯಾಸ BJP-ಅವರಲ್ಲಿ ಇದೆ. ಅದನ್ನು ನೋಡ್ಕೊಂಡು ಮಾಡಬೇಕಾಗ್ತದೆ. ಅವರಿಗೆ ಮನಸ್ಸಿಗೆ ಬಂದಾಗ ತೀರ್ಮಾನ ಮಾಡ್ತಕ್ಕಂಥದ್ದು ಏನೋ ಒಂದು ಸ್ವಾರ್ಥಕ್ಕೆ ಹುಡುಕ್ತಾ ಇರೋದು ಐ ಥಿಂಕ್ ಇಟ್ಸ್ ನಾಟ್ ಅ ನೈಸ್ ಥಿಂಗ್. ಅದು ಹುಡುಕ್ತಾರೆ BJP-ಅವರು ಇಂಥದ್ದನ್ನ. ಅಲ್ಲೆಲ್ಲ ಕುತ್ಕೊಂಡು ಸಮಾಧಾನದಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಆ ಸಮಾಧಾನ ಕೆಡ್ತಕ್ಕಂಥ ಕೆಲಸವನ್ನ BJP-ಅವರು ಮಾಡ್ತಾರೆ. ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟೈತೆ ಅಂತ ಅವ್ರು ಹೇಳ್ಕೊಂತೀವಿ ಸರ್. ಈ ತರದೆಲ್ಲ ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟೈತೆ ಯಾರ ಬಂದು ಈ ತರದ ಅದೇ ಯಾರ ಬಂದು ನಮ್ಮ ರಾಮ ಇದಲ್ಲ ಯಾರಮ್ಮ ಶ್ರೀರಾಮ ಎಲ್ಲಿರೋ ರಾಮ ಎಲ್ಲಿ ಅಯೋಧ್ಯ. ಸೊ ಬೇರೆ ಕಡೆ ಎಲ್ಲಿರೋ ರಾಮ ಇಲ್ಲ ರಾಮ ಅಲ್ಲನು. ಏನು ರಾಮನ ಅಡ ಇಟ್ಕೊಂಡಿದಾರಂತ ಅಶೋಕ್ ಮಾನ ಮರ್ಯಾದೆ ಇದೆಯಾ ಅವರಿಗೆ? ಒಬ್ಬ ರಾಜಕಾರಣಿಯಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದವರು, ವಿರೋಧ ಪಕ್ಷದ ನಾಯಕರಾದವರು, ನಾಚಿಕೆ ಆಗೋರು ಅವ್ರಿಗೆ ರಾಮನ ಹೆಸರು ತರೋದಕ್ಕೆ. ಅಶೋಕು ನನಗನ್ಸುತ್ತೆ ಹಿಂದೂ ವಿರೋಧಿ, ಅವರು ರಾಮನ ವಿರೋಧಿ. ನಮ್ಮ ಊರಲ್ಲಿದ್ದಾರೆ ರಾಮನ ಮಾತೆತ್ತಿರ ರಾಮನ ಬೀದಿಗೆ ತರೋದು. ಇಷ್ಟು ದಿವಸ ರಾಮನ ಹೆಸರಲ್ಲಿ ಅಯೋಧ್ಯನ ಹೆಸರಲ್ಲಿ ಆಯಿತು. 30% ಹೋಗಿಲ್ಲಲ್ಲ ಅಯೋಧ್ಯಕ್ಕೆ. BJP-ಅವರು ಓಟ್ ಹಾಕಿದವರು BJP-ಅವರಿಗೆ ಅವರೆಲ್ಲ ದ್ರೋಹಿಗಳಂತ. ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರ ಹೇಳ್ಕೊಂಡು ಇವರೇ ಭಾಷಣ ಮಾಡ್ಕೊಂಡು ಹೋದ್ರಲ್ಲ. ನಾಚಿಕೆ ಆಗಲ್ಲ ಇವರಿಗೆ? ಶೇಮ್ ಅಂತೇವೆ, ನಾಚಿಕೆ ಆಗಬೇಕು. ರಾಜಕಾರಣದೊಳಗೆ ಅಂಬೇಡ್ಕರ್ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು.